ಸೊ ಬೆಳಿಗ್ಗೆನೇ ಹೋಗಿ ವಾಕಿಂಗ್ ಮುಗಿಸ್ಕೊಂಡು ಬಂದೆ. ನಮ್ಮ ಮನೇಲಿ ಇನ್ನೂ ನಿದ್ದೆ ಮಾಡ್ತಾ ಇದ್ದಾರೆ ನನ್ನ ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ. ಅವರು ನೋಡಿದ್ರೆ ನನಗೂ ನಿದ್ದೆ ಮಾಡಬೇಕು ಅನಿಸುತ್ತೆ, ಆದರೆ ವಾಕಿಂಗ್ ಮಾಡಲೇಬೇಕು ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ನಾನು ಅಷ್ಟೇ ರೂಲ್ಸ್ ಹಾಕ್ಕೊಂಡು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಬ್ಲಾಗ್ ನೋಡಿಲ್ಲ, ನೋಡಿ ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ವಾಕಿಂಗ್ ಹೋಗಿ ಬಂದೆ, ಎಲ್ಲ ಸ್ವೆಟ್ ಆಗಿಬಿಟ್ಟಿದೆ ಪೂರ್ತಿ, ಸಿಕ್ಕಾಬಿಡಿ ಶೆಕೆ ಆಗ್ತಾಯಿದೆ. ಸೊ ಇವತ್ತು ಬೆಳಿಗ್ಗೆನೇ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಟಿಫನ್ ಬಂದು ಟೊಮೆಟೊ ಬಾತ್ ಮಾಡೋ ಅಂದಿದ್ದಾಳೆ ನನ್ನ ಮಗಳು. ಸೊ ಟೊಮೆಟೊ ಬಾತ್ ಮಾಡಬೇಕು. ಸೊ ಫಸ್ಟ್ ಇವಾಗ ವಾಕಿಂಗ್ ಮಾಡ್ಕೊಬಂದು ರಿಲ್ಯಾಕ್ಸ್ ಆಗಬೇಕು. ಹಾಗಾಗಿ ಇಲ್ಲೇ ಬಿಸಂಗೆ ಇಟ್ಬಿಟ್ಟು ಹೋಗಿರ್ತೀನಿ. ಅವೆಲ್ಲ ಸಿಕ್ಕಾಬಿಟ್ಟು ಶೆಕೆ. ಮೊನ್ನೆ 2 ದಿವಸ ಮಳೆ ಬಂದ್ರೂ ತುಂಬಾ ಶೆಕೆ ಇದೆ. ಹಾಗಾಗಿ ಈ ಬೀಸಣಿಗೆ ಇಲ್ಲೇ ಇಟ್ಬಿಟ್ಟು ಹೋಗಿರ್ತೀನಿ. ಬಂದ ತಕ್ಷಣ ತುಂಬಾ ಶೆಕೆ ಆಗ್ತಾ ಇರುತ್ತಲ್ಲ, ಹಾಗಾಗಿ ಬೀಸ್ಕೊಳ್ಳೋಣ ಅಂತ. ಎಲ್ಲ ಕಾಫಿ ಕುಡಿಬೇಕು, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಚೆನ್ನಾಗಿ. ಸೊ ಇನ್ನೂ ರೆಸ್ಟ್ ಮಾಡಿಲ್ಲ, ರೆಸ್ಟ್ ಮಾಡಿ ನಿಧಾನಕ್ಕೆ ಕಾಫಿ ಎಲ್ಲ ಕುಡಿದು ಆನಂತರ ಟೊಮೆಟೊ ಬಾತ್ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತೀನಿ. ಎಲ್ಲ ಶೆಕೆ ಬೀತ್ಕೊಂಡಿದೆ ಪೂರ್ತಿ. ಆ್ಯಕ್ಚುಲಿ ವಾಕ್ ಮಾಡೋರು, ಡಯಟ್ ಮಾಡೋರೆಲ್ಲ ಕಾಫಿ, ಹಾಲು ಮತ್ತು ಶುಗರ್ ಐಟಮ್ಮು ಇದೆಲ್ಲ ತಿನ್ನಬಾರ್ದು ಅಂತಾರೆ. ಬಟ್ ನಾನೇನು ಡಯಟ್ ಅಷ್ಟೊಂದು ಸೀರಿಯಸ್ಸಾಗಿ ಏನು ಮಾಡಲ್ಲ. ಬಟ್ ವಾಕಿಂಗ್ ಮಾಡ್ತೀನಿ ಇವಾಗ, ಸ್ವಲ್ಪ ವೆಯ್ಟ್ ಲಾಸ್ ಮಾಡೋಣ ಅಂತ. ಬಟ್ ನಾನು ಮಾತ್ರ ಕಾಫಿ ಮಾತ್ರ ಸ್ಕಿಪ್ ಮಾಡೋದೇ ಇಲ್ಲ, ಕಾಫಿ ಬೇಕೇ ಬೇಕು ನನಗೆ. ಹಾಗಾಗಿ ನಾನು ಕಾಫಿ ಕುಡಿತೀನಿ. ಪರವಾಗಿಲ್ಲ, ವಾಕ್ ಮಾಡಿ ನಿಧಾನಕ್ಕೆ ವೆಯ್ಟ್ ಲಾಸ್ ಆದರೂ ಪರವಾಗಿಲ್ಲ, ಕಾಫಿ ಬಿಟ್ಟಿರೋಕ್ಕಾಗಲ್ಲ. ಕೆಲವರು ತುಂಬಾ ಕಾಫಿ ಲವರ್ಸ್ ಇರ್ತಾರೆ, ಕಾಫಿ ಅಡಿಕ್ಟ್ ಆಗಿರ್ತಾರೆ. ಸೊ ನನಗೂ ಹಾಗೆಯೇ ಮಾರ್ನಿಂಗೆ ಕಾಫಿ ಕುಡಿದಿಲ್ಲ ಅಂದರೆ ಏನೋ ಒಂಥರ ಮಿಸ್ ಮಾಡ್ಕೊಂಡಂಗೆ ಆಗುತ್ತೆ. ಹಾಗಾಗಿ ನಾನು ಕಾಫಿ ಕುಡಿತೀನಿ. ಸೊ ಕಾಫಿ ಕುಡಿದ ಮೇಲೆ ನನ್ನದು ಮುಂದಿನ ಕೆಲಸ, ಅಲ್ಲಿವರೆಗೂ ನಾನು ಏನು ಕೆಲಸನೂ ಮಾಡಲ್ಲ. ಅದರ ಮೂಡ್ ಆಫ್ ಆದಂಗೆ ಆಗುತ್ತೆ. ವಾಕ್ ಮಾಡಿದ್ರೆ ಚೆನ್ನಾಗಿ ಸ್ವೆಟ್ ಆಗಬೇಕಂತೆ, ಆವಾಗಲೇ ನಮಗೆ ವೆಯ್ಟ್ ಲಾಸ್ ಆಗೋದು ಅಂತಾರೆ. ನಾನು ವಾಕ್ ಮಾಡದೇ ಇದ್ದರೂ ಕೂತಿದ್ರೂ ಬಿಸಿಲು ಶೆಕೆಗೆ ಸಿಕ್ಕಾಬಿಟ್ಟು ಹಂಗೆ ನೀರು ಚಟ ಅಂತ ಚೋಟಿಕ್ತಿರತ್ತೆ, ಅಷ್ಟು ಸ್ವೆಟ್ ಆಗ್ತೀನಿ ನಾನು. ನಮ್ಮನೆಯಲ್ಲೆಲ್ಲ ಮಲಗಿದ್ದಾರೆ ಇನ್ನು. ಹಾಗಾಗಿ ಇಲ್ಲೇ ಕೂತ್ಕೊಂಡು ಬಿಸಿಲಿಗೆ ಬೀಸ್ಕೊಂಡು ಒಂದು 10 ನಿಮಿಷ ರಿಲ್ಯಾಕ್ಸ್ ಮಾಡ್ತೀನಿ. ನಡ್ಕೊಂಡು ಬಂದಿರ್ತೀನಲ್ಲ ವಾಕ್ ಮಾಡಿಕೊಂಡು, ಹಾಗಾಗಿ ಅಲ್ಲೇನಿಲ್ಲ, ಒಂದು ½ ಆನ್ ಅವರ್ ಎಷ್ಟೋ ಆಗ್ಬೋದು ಅನಿಸುತ್ತೆ. ದೊಡ್ಡ ರೌಂಡ್ ಒಂದು 5 ರೌಂಡ್ ಹೊಡಿತೀನಿ. ಆಮೇಲೆ ಮತ್ತೆ ಒಂದು 10 ಮಿನಿಟ್ಸ್ ಕೂತ್ಕೊಳ್ತೀನಿ. ಆಮೇಲೆ ಸ್ವಲ್ಪ ಜಿಮ್ ಏರಿಯಾ ಎಕ್ಸಸೈಸ್ ಎಲ್ಲ ಇವಾಗ ರೆಗ್ಯುಲರಾಗೆಲ್ಲ ಪಾರ್ಕಲ್ಲೂ ಮಾಡಿರ್ತಾರಲ್ಲ, ಅದನ್ನೆಲ್ಲ ಕೌಂಟಿಂಗಲ್ಲಿ 100, 50 ಈ ಥರ ಕೌಂಟ್ ಮಾಡಿಕೊಂಡು ಒಂದೊಂದು ಥರ ಮಾಡ್ತಾ ಬರ್ತೀನಿ. ಫೈನಲಿ ಎಲ್ಲ ಮುಗಿಸಿದ್ಮೇಲೆ ಇನ್ನೊಂದು 2 ನಿಮಿಷ ಕೂತಿದ್ದು ಎದ್ದು ಬಂದುಬಿಡ್ತೀನಿ ಅಷ್ಟೇ. ಜಾಸ್ತಿ ಹೊರಗೆಲ್ಲ ಏನು ಮಾಡೋಕ್ಕೋಗಲ್ಲ. ನನಗೆ ಎಷ್ಟು ಬೇಕು ವೆಯ್ಟ್ ಲಾಸ್ ಮಾಡೋಕ್ಕೆ ಅಷ್ಟೇ ಸಾಕು. ಸೊ ನನಗೆ ಅಷ್ಟರಲ್ಲೇ ವೆಯ್ಟ್ ಲಾಸ್ ಆಗುತ್ತೆ, ನನಗೆ ಗೊತ್ತಿರುತ್ತೆ ನನ್ನ ಬಾಡಿ ಕಂಡೀಷನ್ ಹೇಗಿದೆ, ಎಷ್ಟು ಎಕ್ಸಸೈಸ್ ಮಾಡಿದ್ರೆ ಎಷ್ಟು ಬೇಗ ವೆಯ್ಟ್ ಲಾಸ್ ಆಗುತ್ತೆ, ಇದೆಲ್ಲ ನನಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅವ್ರವ್ರ ಬಾಡಿ ಮೇಲೆ ಡಿಪೆಂಡು. ಕೆಲವರು ಬೇಗ ಸಣ್ಣ ಆಗ್ತಾರೆ, ಕೆಲವರು ಬೇಗ ಸಣ್ಣ ಆಗೋಲ್ಲ, ತುಂಬ ಕಷ್ಟಪಡಬೇಕು ಆ ಥರ. ನಾನು ಬೇಗ ದಪ್ಪನೂ ಆಗ್ತೀನಿ, ಹಾಗೆ ಬೇಗ ಸಣ್ಣನೂ ಆಗ್ತೀನಿ. ಬಟ್ ಕನ್ಸಿಸ್ಟೆನ್ಸಿ ಮುಖ್ಯ, ಯಾವುದ್ರಲ್ಲಾದರೂ ಅಷ್ಟೇ ಕನ್ಸಿಸ್ಟೆನ್ಸಿನೇ ಮುಖ್ಯ. ನಾವು ಎಷ್ಟು ಡೈಲಿ ರೊಟೀನ್ ಥರ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡು. ನಾವು ಒಂದು ದಿವಸ ಸ್ಕಿಪ್ ಆದರೂ, ಮೂಡ್ ಔಟ್ ಆದರೂ ಮತ್ತೆ ನೆಕ್ಸ್ಟ್ ಏನೋ ಅಯ್ಯೋ ಹೋಗೋದು ಬೇಡ ಅನ್ನೋ ಥರ ಮೂಡ್ ಆಗುತ್ತೆ. ಸೊ ಆ ಥರ ಮಾಡ್ಕೋಬಾರ್ದು. ಏನಾದರೂ ಆಗಲಿ ತಲೆ ಮೇಲೆ ತಲೆ ಬೀಳಲಿ, ನಾನು ಇವತ್ತು ಮಾಡಲೇಬೇಕು ಅನ್ನೋ ಥರ ಮಾಡಿದ್ರೆ ಮಾತ್ರ ನಮಗೆ ರಿಸಲ್ಟ್ ಸಿಗೋದು. ಸುಮ್ಮನೆ ರಿಸಲ್ಟ್ ಎಲ್ಲ ಸಿಗೋಲ್ಲ ಫ್ರೆಂಡ್ಸ್. ಕಾಟಾಚಾರಕ್ಕೆ ಶೋಕಿಗೆಲ್ಲ ಮಾಡೋಕ್ಕೆ ಹೋದರೆ ಯಾವುದೂ ಸಿಗೋಲ್ಲ. ನಾವು ಕಷ್ಟಪಡಬೇಕು, ಕಷ್ಟಪಟ್ಟರೆ ಸಿಗೋದು. ಸೊ ಐ ಹೋಪ್ ನಾನು ಸ್ವಲ್ಪ ಯಾವುದಾದ್ರೂ ಹಿಡಿದ್ರೆ ಬಿಡೋದಿಲ್ಲ, ಮಾಡೇ ಮಾಡ್ತೀನಿ ಕಂಪ್ಲೀಟು. ಸೊ ಹಾಗಾಗಿ ಟ್ರೈ ಮಾಡ್ತಾಯಿದ್ದೀನಿ. ನೋಡೋಣ ಒಂದು ತಿಂಗಳವರೆಗೂ ಎಷ್ಟು ವೆಯ್ಟ್ ಲಾಸ್ ಆಗ್ತೀನಿ ಅಂತ ಗೊತ್ತಾಗುತ್ತೆ. ಯಾಕೆ ಸಿಕ್ಕಾಬಿಟ್ಟೆ ಹಾಕ್ಲಿಕ್ಕೆ ಬಂದರೆ ಯಾರು ನೆನೆಸ್ಕೋತಾ ಇದ್ದಾರೆ ಅಂತ ಅಂತಾರೆ. ಆಮೇಲೆ ಬಿಕ್ಕಳಿಕೆ ಬಂದರೂ ಯಾರು ನೆನೆಸ್ಕೋತಾ ಇದ್ದಾರೆ ಅಂತಾರೆ. ಆಮೇಲೆ ನೆತ್ತಿಗೆ ಏರ್ಬಿಟ್ರೆ ಯಾರೋ ಬೈಕೋತಾ ಇದ್ದಾರೆ ಅಂತಾರೆ. ಒಂದೊಂದು ಸಣ್ಣ ಥಿಂಗ್ಸ್ಗೂ ಶಕುನಗಳು ಎಲ್ಲ ಇಟ್ಬಿಟ್ಟಿದ್ದಾರೆ ನಮ್ಮ ಜನ ಅಲ್ವಾ. ನೀವು ಅದನ್ನೆಲ್ಲ ಫಾಲೋ ಮಾಡ್ತೀರಾ? ನಾವು ಹೇಳ್ತಾ ಇರ್ತಾರಲ್ವ, ಅದೇ ರೂಢಿ ಆಗಿಬಿಟ್ಟಿರುತ್ತೆ. ಸೊ ನಾವು ಅದನ್ನೇ ರಿಪೀಟ್ ಮಾಡ್ತಿರ್ತೀವಿ ನಮ್ಮ ಮಕ್ಕಳಿಗೆ. ನೀರು ಕುಡಿ, ಯಾರೋ ನೆನೆಸ್ಕೊಳ್ತಾ ಇದ್ದಾರೆ, ನಿಮ್ಮ ಅಜ್ಜಿ ಇರಬೇಕು, ನಿಮ್ಮ ಅತ್ತೆ ಇರಬೇಕು, ನಿಮ್ಮ ಮಾವ ಇರಬೇಕು ಅಂತಿದ್ದಾರೆ ಎಲ್ಲ. ಯಾರೂ ನೆನೆಸ್ಕೊಳ್ಳಲ್ಲ, ಅವೆಲ್ಲ ಸುಳ್ಳು.
ಸೈಂಟಿಫಿಕಲಿ ಊಟ ಮಾಡುವಾಗ ನೀರು ಕುಡ್ದಿಲ್ಲ ಅಂದರೆ ಗಂಟಲಿಗೆ ಸಿಗಾಕೊಂಡ್ರೆ ಅದು ಗ್ಯಾಸ್ ಇರುತ್ತಲ್ಲ ಅದು ಆ ಥರ ಬೆಕ್ಕಳಿಗೆ ಕನ್ವರ್ಟ್ ಆಗುತ್ತೆ ಅಷ್ಟೇ. ಇನ್ನು ನೆತ್ತಿಗೇರೋದೆಲ್ಲ ಕ್ಲೀನಾಗಿ ಅನ್ನನ ತಿಂದಿರ್ತೀವಲ್ಲ ಬಾಯಲ್ಲಿ ನೀಟಾಗಿ ನುಂಗದೆ ನೀರು ಕುಡಿದ್ರೆ ಅದು ರಿಟರ್ನ್ ಹೊಡಿಯುತ್ತಲ್ಲ ಆವಾಗ ನಮಗೆ ನೆತ್ತಿಗೇರೋ ಚಾನ್ಸಸ್ ಇರುತ್ತಷ್ಟೇ. ಎಲ್ಲದಕ್ಕೂ ಸೈಂಟಿಫಿಕಲಿ ರೀಸನ್ ಇರುತ್ತೆ. ನಾವು ಅದೆಲ್ಲ ಬಿಟ್ಬಿಟ್ಟು ಮೂಢನಂಬಿಕೆ ಶಕುನ ಜಾತಕ ಅಂತೆಲ್ಲ ಹೋಗ್ತೀವಿ. ಎಷ್ಟೇ ಓದಿದ್ರೂ ನಮಗೆ ಅದು ಬಾಯಿಂದ ಹೋಗಲ್ಲ ಅಲ್ವಾ. ಹೇಳ್ತೀವಿ ಏನಾರೋ ಒಂದಾದರೆ ಅಯ್ಯೋ ಯಾರೋ ನೆನೆಸ್ಕೋತಾ ಇದ್ದಾರೆ, ಯಾರೋ ಬೈತಾ ಇದ್ದಾರೆ, ಯಾರೋ ನಿನ್ನ ಇದು ಮಾಡ್ತಾ ಇದ್ದಾರೆ ಅಂದ್ಕೊಂಡು ಶಕುನಗಳು ಹೇಳ್ತಾ ಇರ್ತೀವಿ. ಎಷ್ಟೇ ಎಜುಕೇಟೆಡ್ ಆದರೂ ಅಷ್ಟೇ ನಾವು ಬದಲಾಗಲ್ಲ. ನಾವು ಮಾತ್ರ ಹೇಳಿದ್ನೇ ಹೇಳ್ಕೊಂಡು ಅಡ್ಗುಲಜ್ಜಿ ಥರ ಕೂತಿರ್ತೀವಿ. ಅಪ್ಪ ಇವಾಗ ರಿಲ್ಯಾಕ್ಸ್ ಆಯಿತು ನೋಡಿ, ಸ್ವೆಟ್ಟೆಲ್ಲ ಹೋಯ್ತು ಕ್ಲೀನಾಗಿ ಕಂಪ್ಲೀಟಾಗಿ. ಇಯರಿಂಗ್ ಎಂತಕ್ಕೆ ಹಾಕಿಲ್ಲ ಅಂದರೆ ನಾನು ಆಲ್ಮೋಸ್ಟ್ ರೀಲ್ಸ್ ಮಾಡ್ತಾಯಿರ್ತೀನಲ್ವ, ಹಾಗಾಗಿ ನಾನು ಆರ್ಟಿಫಿಷಿಯಲ್ ಇಯರಿಂಗ್ಸ್ ಎಲ್ಲ ಹಾಕ್ಕೊಳ್ತಾ ಇರ್ತೀನಿ. ಗೋಲ್ಡ್ ಅದೇನಾಗುತ್ತೆ ಬಿಚ್ಚೋದು ಹಾಕೋದು ಮಾಡಿದ್ರೆ ತಿರ್ಪ ಲೂಸಾಗಿ ಆಲ್ರೆಡಿ ಹಾಳಾಗೋಗಿದೆ, ಇನ್ನೂ ಹಾಳಾಗಿಬಿಡುತ್ತೆ ಅಂತ ಸ್ಟುಡಿಗೆ ಎಷ್ಟೊಂದು ಹಾಕೋಕ್ಕೆ ಬರ್ತದೆ. ನಿದ್ದೆ ಹೊತ್ತು ಬರ್ತಾ ಇಲ್ಲ, ಯಾರು ನೆನೆಸ್ಕೋತಾ ಇದ್ದಾರೋ ಮತ್ತು ಅದೇ ಒಂದು ಬಾಯಿಗೆ ಅದು ತಿರ್ಪ ಲೂಸ್ ಆಗಿತ್ತಲ್ವ, ಹಾಗಾಗಿ ಹಂಗೆ ಬಿಟ್ಬಿಟ್ಟಿರ್ತೀನಿ. ಇವಾಗ ಸೆಕೆ ಬೇರೆ ಇರೋದಕ್ಕೆ ಎಲ್ಲ ಕಡೆ ನೀರು ಇಳಿಯುತ್ತಲ್ಲ, ಆ ಥರ ಕೆಟ್ಟ ಸ್ಮೆಲ್ ಬರುತ್ತೆ. ಗೋಲ್ಡ್ ಹಾಕ್ಬಿಟ್ರೆ ನಾವು ಆ್ಯಕ್ಚುಲಿ ಬಿಚ್ಚೋದೇ ಇಲ್ಲ. ಆರ್ಟಿಫಿಷಿಯಲ್ ಆದರೆ ಒಂದು ಸ್ನಾನ ಮಾಡೋಕ್ಕೆ ಹೋದ್ರೂ ಇಲ್ಲಾಂದರೆ ಸ್ವೆಟ್ ಆದ್ರೂ ಅದು ತಕ್ಷಣ ರಿಮೂವ್ ಮಾಡಿ ಇಟ್ಬಿಡ್ಬೋದು. ಹಾಗಾಗಿ ಹಾಕೊಂಡಿಲ್ಲ, ಮಿಸ್ಸಿಂಗ್. ಅದೇ ಹೇಳೋದಲ್ಲ, ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಲ್ಲ ಫ್ರೆಂಡ್ಸ್. ಮದುವೆ ಆದಮೇಲೆ ಮಕ್ಕಳಾದಮೇಲೆ ನಮ್ಮ ಮೇಲೆ ನಾವು ಕಾನ್ಸಂಟ್ರೇಷನ್ನೇ ಮಾಡಲ್ಲ. ಒಂದು ಮೇಕಪ್ಗಾಗಲಿ, ಒಂದು ಹೇರ್ ಸ್ಟೈಲ್ಗಾಗಲಿ, ಆಮೇಲೆ ಡ್ರೆಸ್ಸಿಗೆ ತಕ್ಕಂಗೆ ಇಯರಿಂಗ್ ಹಾಕ್ಕೊಳ್ಳೋದಾಗಲಿ, ಬ್ಯಾಂಗಲ್ಸು, ನೇಲ್ ಪಾಲಿಶ್ ಅಂತೂ ಮರ್ತೇ ಬಿಟ್ಟಿದ್ದೀನಿ ಬಿಡಿ. ಈ ಹುಡುಗರು ಸಂತೆಯಲ್ಲಿ ನನಗೆ ಎಲ್ಲನೂ ಮರೆತು ಕೂತಿದ್ದೀನಿ. ಇವಾಗ ಸ್ವಲ್ಪ ನನಗೋಸ್ಕರ ನಾನು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ 1 ಅವರ್ ಪಾರ್ಕಿಗೆ ಹೋಗ್ತೀನಿ. ಅದರಲ್ಲಿ ಒಂದು ಹಾಫ್ ಆನ್ ಅವರ್ ವರ್ಕೌಟ್ ಮಾಡಿ ನಾನು ಸ್ವಲ್ಪ ರಿಲ್ಯಾಕ್ಸ್ ಮಾಡಿಕೊಂಡು ನೋಡಿಕೊಂಡು ಸ್ವಲ್ಪ ಮೈಂಡನ್ನು ಚೇಂಜ್ ಮಾಡ್ಕೊಂಬರೋಕ್ಕೆ ಅಂತ ನನಗೋಸ್ಕರ ಅಂತ ಎತ್ತಿಟ್ಕೊಂಡಿರೋ ಟೈಮ್ ಅದು. ಅದು ಬಿಟ್ಟರೆ ಇನ್ನು ಮತ್ತೆ ಮಾಮೂಲಿ ರೆಗ್ಯುಲರ್ ನಮ್ಮ ಮನೆಗೆ ಬಂದರೆ ಈ ಕೆಲಸ ತಿಂಡಿ ಮಾಡು, ಅಡುಗೆ ಮಾಡು, ಮನೆ ಕ್ಲೀನ್ ಮಾಡಿ, ಸ್ನಾನ ಮಾಡಿಸು, ಮಕ್ಕಳಿಗೆ ಹಾಲು ಕೊಡು, ನಾನು ತಿನ್ನು, ಇಷ್ಟೆಲ್ಲ ಮಾಡಿ ಬೆಳಗ್ಗೆ ಬೇಗ ಎದ್ದಿರ್ತೀನಲ್ಲ, ನಿದ್ದೆ ಬರುತ್ತೆ, ಮತ್ತು ಹೋಗಿ ರೆಸ್ಟ್ ಮಾಡು, ಇದೇ ಆಗೋಗುತ್ತೆ. ನೇಲ್ ಪಾಲಿಶ್ ಹಾಕ್ಕೊಳ್ಳೋಕೆ ಆಸೆ ನನಗೆ. ಬಟ್ ಏನಾಗುತ್ತೆ ಅಂದರೆ ಪಾತ್ರೆ ತೊಳೆದ್ರೆ ಹೊರಟೋಗ್ಬಿಡುತ್ತೆ, ಅದೇ ಬೇಜಾರು. ಆಗ ಅರ್ಧಂಬರ್ದಾಗಿ ಗಜ ಅನ್ನೋದು ಅದ್ರ ಬದಲು ಹೀಗೆ ಇದ್ದರೆ ವಾಸಿ ಅಲ್ವಾ, ಚೆನ್ನಾಗಿರುತ್ತೆ ಅಂತ ಹಾಕೋದೇ ಇಲ್ಲ ನೇಲ್ ಪಾಲಿಶ್ ಅಂತೂ. ಹೀಗೆ ಒಂದೊಂದೇ ಸ್ಕಿಪ್ ಆಗ್ತಾನೇ ಇರುತ್ತೆ ಫ್ರೆಂಡ್ಸ್. ನನಗೋಸ್ಕರ ಏನೂ ಮಾಡ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ. ನೋಡೋಣ ಇನ್ನೊಂದು 2 ವರ್ಷ ನನ್ನ ಮಗ ದೊಡ್ಡವನಾದರೆ ಆದರೂ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡ್ಬೋದಾ ಅಂತ ನೋಡೋಣ. ಶೆಕೆ ಎಲ್ಲ ಗುಳ್ಳೆಗಳು ನೋಡು, ಐಬ್ರೋ ಮಾಡಿಸ್ಕೊಂಬಂದೇನೆ ಹೇಗಿದೆ. ನಂಗಂತೂ ಈ ತಪ್ಪ ಇರೋದ್ರಿಂದ ಒಂದು ಕೇಳ್ತಾರೆ ಬೇಜಾರಾಗ್ಬಿಡುತ್ತೆ, ಸಖತ್ ನೋವು ಬಂದುಬಿಡುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗ್ತೀನಿ ನಾನು, ಬಾಯ್. ಸೊ ಇವಾಗ ನಾನು ರುಬ್ಬಿ ಹಾಕಿ ಮಾಡೋವಂಥ ಟೊಮೆಟೊ ಬಾತ್ಗೆ ಬಂದು ಬ್ಯಾಡಗೆ ಮೆಣಸಿನ್ಕಾಯಿ ಒಂದು 5, 2 ಸ್ಪೂನಷ್ಟು ಧನಿಯಾ, ಚಕ್ಕೆ 1-2 ಇಂಚು, 1 ಏಲಕ್ಕಾಯಿ, 1 4 ಲವಂಗ, ಮತ್ತು ಇದು ಬಂದು ಒಂದು ಅರ್ಧ ಅನಾನಸ್ ಹೂವು ಹಾಕ್ಕೊಂಡಿದ್ದೀನಿ. ಇದಿಷ್ಟು ಮಿಕ್ಸರ್ ಜಾರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರುಬ್ಬಿರೋದು, ಇದಕ್ಕೆ ಹಾಕ್ಕೊಂಡು ರುಬ್ಕೊಳ್ಳೋಣ. ಸೊ ನೀರು ಹಾಕಿ ರುಬ್ಬೋದ್ರಿಂದ ಇದೇನು ಹುರಿಯೋ ಅಂಥ ಅವಶ್ಯಕತೆ ಇಲ್ಲ. ಅಂದರೆ ನಾವು ಮಸಾಲೆನ ಇವಾಗ ಒಗ್ಗರಣೆಗೆ ಹಾಕ್ತೀವಲ್ಲ, ಆವಾಗ ಸ್ವಲ್ಪ ಚೆನ್ನಾಗಿ ಮಸಾಲೆನ ಹುರ್ಕೋಬೇಕು, ಹಸಿ ವಾಸನೆ ಹೋಗೋವರೆಗೂ. ಫಸ್ಟೇ ಏನು ಹುರ್ಕೊಳ್ಳಲ್ಲ ನಾನು ಇದನ್ನು. ಇದು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಆನಂತರ ಈರುಳ್ಳಿ ಎಲ್ಲ ಟೊಮೊಟೊ ಎಲ್ಲ ಹಾಕಿ ಹುರಿತೀವಲ್ಲ, ಆವಾಗ ನೀಟಾಗಿ ಹುರ್ಕೊಂಡ್ರೆ ಆಯಿತು. ಇದಿಷ್ಟು ಹಾಕ್ಕೊಂಡು ತುಂಬ ಚೆನ್ನಾಗಿರುತ್ತೆ ಇದು ಟೇಸ್ಟ್ ಮಾತ್ರ. ಹಾಗೆ ಇದಕ್ಕೆ ನಾವು ಸ್ವಲ್ಪ ಟೊಮೆಟೊ ಬಾತು ಜ್ಯೂಸಿಯಾಗಿ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಮದುವೆ ಮನೆ ಸ್ಟೈಲಲ್ಲಿ ಬರಬೇಕು ಅಂತ ಅಂದರೆ ನಾವು ಈ ಥರ ಒಂದು ಟೊಮೆಟೊನು ರುಬ್ಬಕ್ಕೆ ಹಾಕ್ಕೋಬೇಕು. ಫುಲ್ಲು ಫೈನಾಗಿ ಪೇಸ್ಟ್ ಮಾಡ್ಕೋಬೇಕು. ಮತ್ತು ಇದು ಬಂದು ಫಸ್ಟೇ ರುಬ್ಬಿಟ್ಟಿರೋಂಥ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆ್ಯಡ್ ಮಾಡ್ಕೋತಾ ಇದ್ದೀನಿ ನಾನು. ಇವಾಗ ಫ್ರೆಶ್ಶಾಗಿ ಸ್ವಲ್ಪ ರುಬ್ಬಿದೆ, ಇದು ಹಾಕ್ಕೊಂಡಿದ್ದೀನಿ. ಇದನ್ನೇ ನೀಟಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತೀನಿ ರುಬ್ಬಕ್ಕೋಸ್ಕರ. ಸೊ ಇವಾಗ ರುಬ್ಬಕ್ಕೆ ಮಾತ್ರ ಹಾಕ್ಕೊಳ್ತಾ ಇದ್ದೀನಿ ನಾನಿದು. ಮತ್ತೇನು ಟೊಮೆಟೊ ಬಾತ್ಗೆ ನಾನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ. ಟೊಮೆಟೊ ಬಾತ್ಗೆ ಒಗ್ಗರಣೆಗೆ ಏನೇನು ಹಾಕ್ತೀನಿ ಅಂತ ತೋರಿಸ್ತೀನಿ. ಫಸ್ಟ್ ಇದು ರುಬ್ಕೊಂಬರೋಣ. ಸೊ ನೋಡಿ ಫ್ರೆಂಡ್ಸ್, ನಾನಿವಾಗ ಟೊಮೆಟೊ ಬಾತ್ಗೆ ಒಗ್ಗರಣೆಗೆ
1.5 ಈರುಳ್ಳಿ ತೊಗೊಂಡಿದ್ದೀನಿ. ಇದು ದೊಡ್ಡ ಗಾತ್ರದ ಈರುಳ್ಳಿ, ಮತ್ತು ಸ್ವಲ್ಪ ಪುದೀನ ಸೊಪ್ಪು ಕಟ್ ಮಾಡಿದ್ದೀನಿ. 3 ದೊಡ್ಡದು ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಬಟಾಣಿ, ಒಣಗಿರೋ ಬಟಾಣಿ ನೈಟೇ ನೆನೆಸಿಟ್ಕೊಂಡಿದ್ದೆ. ಇದಿಷ್ಟು ಒಗ್ಗರಣೆಗೆ ಹಾಕೋ ಐಟಮ್ಸು. ಮತ್ತು ಮಸಾಲ ರುಬ್ಬಿರೋ ನೋಡಿ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬಂದಿದೆ ಅಂತ. ಮೇನ್ ಇದೆ ಬೇಸು. ಇದೆಷ್ಟು ಚೆನ್ನಾಗಿರೋದು ಅಷ್ಟು ಚೆನ್ನಾಗಿ ರೈಸ್ ಬಾತ್ ರೆಡಿ ಆಗುತ್ತೆ. ಸೇಮ್ ಮದುವೆ ಮನೆ ಶೈಲಿಯಲ್ಲೇ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವೊಂದ್ಸತಿ ಟ್ರೈ ಮಾಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ ನಿಮ್ಮ ಮನೇಲಿ. ಇವಾಗ ಕುಕ್ಕರ್ ತಗೊಂಡಿದ್ದೀನಿ. ಸೊ ಎಣ್ಣೆ ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಎಣ್ಣೆನೇ ಬೇಕು ಇದಕ್ಕೆ, ಯಾಕಂದ್ರೆ ನೀಟಾಗಿ ಮಸಾಲೆ ಎಲ್ಲ ಕುಕ್ ಆಗ್ಬೇಕಲ್ವಾ, ಹಾಗಾಗಿ. ಸೊ ಎಣ್ಣೆ ಚೆನ್ನಾಗಿ ಕಾದಿದೆ. ಇವಾಗ ಬಂದು ನಾನು ಈರುಳ್ಳಿನ ಹಾಕ್ಕೊಳ್ತೀನಿ. ನಾನು ಮಸಾಲೆ ಏನು ಹಾಕಲ್ಲ. ಚಕ್ಕೆ ಲವಂಗ ಎಲ್ಲ ರುಬ್ಬಕ್ಕೆ ಹಾಕಿರ್ತೀನಲ್ವ, ಹಾಗಾಗಿ ಮಸಾಲೆ ಏನು ಇದಕ್ಕೆ ಆ್ಯಡ್ ಮಾಡಲ್ಲ ನಾನು. ಸ್ವಲ್ಪ ಕಸೂರಿ ಮೇಥಿ ಆ್ಯಡ್ ಮಾಡ್ಕೊಳ್ಳೋಣ ಫ್ಲೇವರ್ಗೋಸ್ಕರ. ಚೆನ್ನಾಗಿರುತ್ತೆ ಕಸೂರಿ ಮೇಥಿ ಫ್ಲೇವರ್ ಹಾಕಿದ್ರೆ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ ಈ ಬ್ರೇಕ್ಫಾಸ್ಟು. ಬೆಳಗ್ಗೆಗಂತೂ ತುಂಬಾ ಟೇಸ್ಟಿಯಾಗೂ ಇರುತ್ತೆ, ಕಲರ್ಫುಲ್ಲಾಗೂ ಇರುತ್ತೆ. ಇದು ಚೆನ್ನಾಗಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಲಿ, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಆಗಲಿ. ಸ್ವಲ್ಪ ಉಪ್ಪು ಹಾಕೋಣ. ಉಪ್ಪು ಹಾಕಿದ್ರೆ ಬೇಗ ಆನಿಯನ್ ಕುಕ್ ಆಗುತ್ತೆ, ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ನಾನು ಇದಕ್ಕೆ ಮಾತ್ರ ಪುಡಿ ಉಪ್ಪು ಹಾಕ್ತೀನಿ. ಲಾಸ್ಟಲ್ಲಿ ರೈಸ್ ಬಾತ್ಗೆ ಬಂದು ನಾನು ಕಲ್ಲುಪ್ಪೆ ಯೂಸ್ ಮಾಡೋದು. ಇದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಆಯಿಲಲ್ಲೇ ಕುಕ್ ಆಗಲಿ. ಸೊ ನಾವು ಮೇಯ್ನಾಗಿ ಅಡುಗೆ ಮಾಡೋಕ್ಕೆ ತಾಳ್ಮೆ ಇರಬೇಕು. ಯಾಕೆ ಅಂದರೆ ನೀಟಾಗಿ ಅದು ಚೆನ್ನಾಗಿ ಬೆಂದು ಮಸಾಲೆ ಎಲ್ಲ ಕ್ಲೀನಾಗಿ ಹಸಿ ವಾಸನೆ ಹೋಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ಇವಾಗ ನಾನು ಈರುಳ್ಳಿ ಎಲ್ಲ ಹುರ್ಕೊಂಡಿದ್ದಾಗಿದೆ. ಇವಾಗ ಬಂದು ಟೊಮೆಟೊ ಆ್ಯಡ್ ಮಾಡೋಣ. ನಾವೆಷ್ಟು ಪೇಷನ್ಸಿಂದ ನಿಧಾನಕ್ಕೆ ಅದನ್ನು ಬೇಯಿಸಿ ಚೆನ್ನಾಗಿ ಕುದಿಸಿ ಮಾಡ್ತೀವಿ, ಅಷ್ಟು ಚೆನ್ನಾಗಿ ಕಲರ್ಫುಲ್ಲಾಗೂ ಬರುತ್ತೆ, ಅದು ಟೇಸ್ಟಿಯಾಗೂ ಇರುತ್ತೆ. ನಾವು ರಪ ಅಂತ ಮಾಡೋಕ್ಕೆಲ್ಲ ಹೋಗಬಾರ್ದು. ಆವಾಗ ನಮಗೂ ಸೇಮ್ ಹ್ಯಾಸ್ ಇಟ್ ಈಸ್. ಇವಾಗ ಮದುವೆ ಮನೆಯಲ್ಲೆಲ್ಲ ಹೇಗೆ ಮಾಡ್ತಾರೆ ಅದೇ ಥರನೇ ಬರುತ್ತೆ ಫ್ಲೇವರು. ಅದು ಚೆನ್ನಾಗಿ ಕುಕ್ ಮಾಡಬೇಕು. ಸೊ ಇವಾಗ ಟೊಮೆಟೊ ಆ್ಯಡ್ ಮಾಡಿದ್ದೀನಿ. ಇದು ಸ್ವಲ್ಪ ಒಂದು 5 ನಿಮಿಷ ಸ್ಮೂತ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳೋಣ. ಯಾಕಂದರೆ ಭಟ್ರು ಎಲ್ಲ ಮದುವೆ ಮನೇಲಿ ಮಾಡೋರು ಜಾಸ್ತಿ ಉರಿ ಇಟ್ಕೊಂಡಿರ್ತಾರೆ ನೋಡಿ, ಕಾವು ದೊಡ್ಡ ಗ್ಯಾಸ್ ಇಟ್ಟಿರ್ತಾರಲ್ಲ, ಹಾಗಾಗಿ ನೀಟಾಗಿ ಚೆನ್ನಾಗಿ ಬೇಗ ಫಾಸ್ಟಲ್ಲಿ ಕುಕ್ ಆಗುತ್ತೆ. ಆವಾಗ ಚೆನ್ನಾಗಿ ಬೆಂದಿರುತ್ತೆ ತರಕಾರಿ ಮಸಾಲೆ ಎಲ್ಲ, ಆವಾಗ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಹಾಗಾಗಿ ಇದು ಚೆನ್ನಾಗಿ ಸ್ವಲ್ಪ ಸಾಫ್ಟ್ ಆಗಲಿ. ಸೊ ಈ ಥರ ಒಂದು 2 ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂತ. ಇವಾಗ ಬಂದು ನಾವು ಬಟಾಣಿ ಹಾಕ್ತೀನಿ. ಬಟಾಣಿನ ಒಂದು ಸ್ವಲ್ಪ ಹುರ್ಕೊಳ್ಳೋಣ. ಯಾಕಂದರೆ ಬಟಾಣಿನೂ ಮಸಾಲೆ ಕುಕ್ ಆಗಬೇಕು, ಹಾಗಾಗಿ ನಾನು ಇವಾಗಲೇ ಹಾಕ್ಬಿಟ್ಟಿದ್ದೀನಿ. ಇವಾಗ ಚೆನ್ನಾಗಿ ಸಾಫ್ಟ್ ಆಗಿದೆ ಟೊಮೆಟೊ ಈರುಳ್ಳಿ ಎಲ್ಲ. ಇವಾಗ ನಾವು ರುಬ್ಬಿಟ್ಕೊಂಡಿರೋ ಅಂತಹ ಕಲರ್ಫುಲ್ ಮಸಾಲಾನ ಹಾಕೋಣ. ಇದು ಚೆನ್ನಾಗಿ ಎಣ್ಣೆಲಿ ಕುಕ್ ಆಗಬೇಕು ಫ್ರೆಂಡ್ಸ್, ಅಲ್ಲಿವರೆಗೂ. ಸೊ ಇವಾಗ ಮಸಾಲೆನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಬೇಕು ಮಸಾಲೆ. ಯಾಕಂದರೆ ನಾವು ಯಾವುದೂ ಹುರಿದಿರಲ್ಲ, ಎಲ್ಲ ಹಸಿ ತಗೊಂಡಿರ್ತೀವಲ್ವಾ, ಹಾಗಾಗಿ ಇದು ಸ್ವಲ್ಪ ಚೆನ್ನಾಗಿ ಮಸಾಲೆ ಕುಕ್ ಆಗಲಿ. ಇದರಲ್ಲಿ ಚೆನ್ನಾಗಿ ಎಣ್ಣೆ ಬಿಡಲಿ. ನೋಡ್ತಾ ಇರ್ಬೋದು ಮಸಾಲೆ ಹೇಗಿದೆ ಅಂತ. ಆ ಥರ ಮಸಾಲೆ ಇದ್ರೇನೆ ಅದು ತುಂಬಾ ಟೇಸ್ಟಾಗಿ ಬರುತ್ತೆ ರೈಸ್ ಬಾತು. ಸೊ ನೋಡ್ತಾ ಇರ್ಬೋದು ನೀವು ಎಣ್ಣೆ ಹೇಗೆ ಬಿಡ್ತಾ ಇದೆ ಅದು ಅಂತ. ಈ ಟೈಮಲ್ಲಿ ನಾನು ಒಂದು ಸ್ವಲ್ಪ ಪುದೀನ ಸೊಪ್ಪು ಹಾಕ್ಕೊಳ್ತೀನಿ ಫ್ಲೇವರ್ಗೋಸ್ಕರ. ಮನೇಲಿತ್ತಲ್ಲ, ಹಾಗಾಗಿ ಈ ರೈಸ್ ಬಾತು, ಪಲಾವು, ಬಿರಿಯಾನಿ ಇದಕ್ಕೆಲ್ಲ ಮೇಯ್ನು ಪುದೀನ ಸೊಪ್ಪು ಫ್ಲೇವರ್ ಕೊಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ ಈ ಥರ ಹೆಚ್ಚಿಬಿಟ್ಟು ಹಾಕೋದ್ರಿಂದ. ಕೊತ್ತಂಬರಿ ಸೊಪ್ಪೇನು ಆ್ಯಡ್ ಮಾಡೋಕ್ಕೆ ಹೋಗಲ್ಲ, ಯಾಕಂದರೆ ಮಸಾಲೆ ರುಬ್ಬುವಾಗಲೇ ಆ್ಯಡ್ ಮಾಡಿದ್ದೀನಿ. ಈ ಪುದೀನೂ ಅಷ್ಟೇ ಸ್ವಲ್ಪ ಫ್ಲೇವರ್ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಎಣ್ಣೆಲೆ ಮಸಾಲೆಯಲ್ಲೇ ಕುಕ್ ಆಗಲಿ ಇದನ್ನು ಚೆನ್ನಾಗಿ. ಇದಕ್ಕೆ ಬಂದು ನಾನು 1.5 ಗ್ಲಾಸಷ್ಟು ರೈಸ್ ಹಾಕ್ತಾ ಇದ್ದೀನಿ ಈ ಗ್ಲಾಸಲ್ಲಿ. ಸೊ ಹಾಗಾಗಿ ಈ ಗ್ಲಾಸಲ್ಲಿ ನಾನು ಮೆಷರ್ ಮಾಡ್ಕೊಳ್ಳುವಾಗ
3 ಗ್ಲಾಸ್ ನೀರು ಹಾಕ್ಕೊಳ್ತೀನಿ. 3 ಇಲ್ಲ 3 ಮುಕ್ಕಾಲು ಹಾಕೋತೀನಿ. ನಮ್ಮಲ್ಲಿ ಸ್ವಲ್ಪ ಸಾಫ್ಟಾಗಿ ತಿನ್ನೋದ್ರಿಂದ ಅದೇ ನೀರನ್ನು ಮೆಷರ್ ಮಾಡಿಕೊಂಡು ಈ ಜಾರ್ ನೀರು ತೊಳ್ಕೊಳಕ್ಕೂ ಹಾಕೋಬೇಕು ನಾವು. ಯಾಕಂದರೆ ತುಂಬ ಜಾಸ್ತಿ ಆಗಿಬಿಟ್ರೆ ಅಷ್ಟು ಚೆನ್ನಾಗಿ ರೈಸ್ ಚೆನ್ನಾಗಿ ಬರಲ್ಲ. ಆದಷ್ಟು ಕರೆಕ್ಟಾಗಿ ಹಾಕೋಬೇಕು ರೈಸ್ಗೆ ಅಳತೆಗೆ ತಕ್ಕಂತೆ ನೀರು. ನಾನು 1 ಗ್ಲಾಸ್ ರೈಸ್ಗೆ 2 ಗ್ಲಾಸ್ ನೀರು ಹಾಕ್ತೀನಿ. ನಮ್ಮಲ್ಲಿ ಸ್ವಲ್ಪ ಸಾಫ್ಟ್ ಬೇಕಾಗಿರೋದ್ರಿಂದ 1 ಗ್ಲಾಸ್ಗೆ 2.25 ಅಷ್ಟು ನೀರು ಹಾಕ್ತೀನಿ. ಆವಾಗ ತುಂಬಾನೇ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಯಾಕಂದರೆ ಬಿಸಿಲಿಗೆ ತಿನ್ಬಿಡ್ಬೋದು ಹೇಗಿದ್ರು, ಅಂದರೆ ಉದುದ್ರಾಗಿದ್ರು ಬಿಸಿಲು ತಿನ್ಬೋದು. ಆರೋದಾಗ ತಿನ್ನೋಕ್ಕಾಗಲ್ಲ. ಸೊ ನಾವು ಆಲ್ಮೋಸ್ಟ್ ನಾನು ರೈಸ್ ಬಾತು ಇಲ್ಲ ಬಿಸಿಬೇಳೆ ಬಾತು ಪಲಾವು ಈ ಥರ ಎಲ್ಲ ಮಾಡಿದಾಗ ನಾನೇನು ಮಾಡ್ತೀನಿ, ಸ್ವಲ್ಪ ಜಾಸ್ತಿನೇ ರೈಸ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ತುಂಬ ಇಷ್ಟಪಡ್ತೀವಿ. ಹಾಗಾಗಿ ಅಂದರೆ ಮಧ್ಯಾಹ್ನನೂ ತಿನ್ನೋ ಥರ ಮಾಡ್ಕೊಂಡಿರ್ತೀನಿ. ಬರೀ ಬ್ರೇಕ್ಫಾಸ್ಟಿಗೆ ಮಾತ್ರ ಮಾಡಿರಲ್ಲ. ಹಾಗಾಗಿ ನಾನು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ತೀನಿ ರೈಸು. ಹಾಗಾಗಿ ಮಧ್ಯಾಹ್ನ ಅಂದರೆ ಆರೋಗಿರುತ್ತಲ್ವ, ಹಾಗಾಗಿ ತುಂಬ ಸಾಫ್ಟಾಗಿರಬೇಕು ಅಂತ ಸ್ವಲ್ಪ ನೀರನ್ನು ಜಾಸ್ತಿ ಹಾಕೋತೀನಿ ಅಷ್ಟೇ. ನಿಮ್ಗೆ ಹೆಂಗೆ ಬೇಕು ಕನ್ವೀನಿಯೆಂಟ್ ಹಂಗೆ ಹಾಕ್ಕೊಳ್ಳಿ ನೀರನ್ನು. ಸೊ ಇವಾಗ ಫುಲ್ಲು ಫೈನಾಗಿ ಕುಕ್ ಆಗಿದೆ, ನೋಡ್ತಾ ಇರ್ಬೋದು. ಇವಾಗ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ. ಸ್ವಲ್ಪ ಜಾರ್ ತೊಳೆದಿರೋ ನೀರು ಹಾಕ್ಕೊಳ್ತೀನಿ. ಮಾಮೂಲಿ ನಾನು ಹೇಳಿದ್ನಲ್ಲ ಮೆಜರ್ಮೆಂಟು, ಅದರಲ್ಲಿ 1 ಗ್ಲಾಸ್ ಹಾಕಿದ್ದೀನಿ. ಆ ಜಾರ್ ತೊಳೆದಿದ್ದ ನೀರು ಸೇರಿ 1 ಗ್ಲಾಸು. ಮತ್ತಿದು 2, ಇದು ಬಂದು 3, ಇದು ಬಂದು 3.5 ಗ್ಲಾಸ್ ಹಾಕ್ಕೊಂಡಿದ್ದೀನಿ. ನಾನು 1.5 ಗ್ಲಾಸ್ ಅಷ್ಟು ರೈಸ್ ಹಾಕ್ತೀನಿ. ಹಾಗಾಗಿ ಇವಾಗ ಒಂದು ಕಲ್ಲುಪ್ಪು ಹಾಕ್ಕೊಳ್ಳೋಣ. ಕಲ್ಲುಪ್ಪು ನಾನು ಮೆಷರ್ಮೆಂಟಲ್ಲಿ ಹಾಕ್ಕೊಳ್ತೀನಿ. ಅಂದರೆ ಸ್ಪೂನು ಮತ್ತು ಸ್ಪೂನಲ್ಲಿ ಹಾಕಿದ್ರೆ ಅವ್ರ ಮನೆ ಸ್ಪೂನ್ ಹೇಗಿರುತ್ತೆ ನಮಗೆ ಗೊತ್ತಿರಲ್ಲ, ಬೇರೆಯವ್ರ ಮನೆ ಸ್ಪೂನು. ಒಂದು ಅಳತೆ ಕಣ್ಣಳತೆಯಲ್ಲಿ ಹಾಕ್ಕೊಳ್ಳಿ, ಸಾಕಿಷ್ಟು ಉಪ್ಪು. ಇವಾಗ ಅಕ್ಕಿ ಒಂದು ಹಾಕಿದ್ರೆ ಮುಗೀತು ಇದ್ರ ಕೆಲಸ, ಬ್ರೇಕ್ಫಾಸ್ಟ್ ಕೆಲಸ. ಸೊ ಇವಾಗ ತೊಳೆದಿಟ್ಕೊಂಡಿರೋಂಥ ರೈಸ್ನ ಹಾಕೋತಾ ಇದ್ದೀನಿ. 1.5 ಗ್ಲಾಸು ಹಾಕ್ಬಿಟ್ಟು ಮುಚ್ಚಿಬಿಡೋಣ. 2 ವಿಶಿಲ್ ಬರಲಿ. 2 ವಿಶಿಲ್ ಬಂದಮೇಲೆ ತೋರಿಸ್ತೀನಿ ಹೇಗಾಗಿದೆ ಅಂತ ನಿಮಗೆ. ಒಂದ್ಸತಿ ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಕ್ಲೋಸ್ ಮಾಡಿಬಿಡೋಣ. ಸೊ ಇವಾಗ 2 ದಿವಸದಿಂದ ಮಳೆ ಬರ್ತಾ ಇರೋದಕ್ಕೆ ಬೇಗ ಬಟ್ಟೆ ಒಗ್ದು ಒಣಗಾಕ್ಬಿಡೋಣ. 2:30 ಅಷ್ಟರಲ್ಲಿ 3 ಗಂಟೆ ಅಷ್ಟರಲ್ಲೇ ಮಳೆ ಬಂದುಬಿಡ್ತಾಯಿತ್ತು 2 ದಿವಸದಿಂದ. ಹಾಗಾಗಿ ಬೇಗ ಒಗ್ದಾಕ್ಬಿಡೋಣ ಅಂತ ಟಿಫನ್ಗೆ ಮಾಡೋಕ್ಕೆ ಇಟ್ಬಿಟ್ಟು ಕೂಗೋಕ್ಕೆ ಮೇಲೆ ಬಂದಿದ್ದೀನಿ. ಇವಾಗ ಬಟ್ಟೆ ಎಲ್ಲ ಒಣಗಾಕ್ಬಿಟ್ರೆ 1 ಟ್ರಿಪ್ಪು ಆಗುತ್ತೆ. ನಾನು ಈ ಕಡೆ ಇಷ್ಟು ಜಾಗ ಹಾಕೋತೀನಿ, ಆ ಕಡೆ ಹಾಕೋಕ್ಕೆ ಹೋಗಲ್ಲ. ಆ ಕಡೆ ಫುಲ್ಲು ಹಾಕೋಕ್ಕೆ ಹೋದರೆ ಬಟ್ಟೆ ಒಗಿತಾರಲ್ಲ, ಅವಾಗ ನೀರು ಹೇಗಿರುತ್ತೆ ಎತ್ಕೊಳಕ್ಕಾಗಲ್ಲ. ಹಾಗಾಗಿ ಅಷ್ಟು ಗ್ಯಾಪ್ ಬಿಟ್ಬಿಟ್ರೆ ಆ ಕಡೆ ಬಟ್ಟೆ ಒಗ್ಕೊಳ್ಳೋರ್ಗೆ ಈಸಿ, ಒಗೆದ್ಬಿಟ್ಟು ಅವರು ಒಣಗಾಕ್ತಾರೆ. ಅದಕ್ಕೆ ನಾನು ಈ ಕಡೆ ಮಾತ್ರ ಹಾಕ್ಕೊಂಡ್ಬಿಡ್ತೀನಿ. ಸೊ ಬೆಳಿಗ್ಗೆನೇ ಎಲ್ಲ ಕೆಲಸನೂ ಮುಗಿಸ್ಕೊಂಬಿಟ್ರೆ ಒಂಥರ ಆರಾಮು, ರಿಲೀಫು. ಅದರಲ್ಲೂ ಮೇಯ್ನಾಗಿ ಬಟ್ಟೆ ಕೆಲಸ ಪಾತ್ರೆ ಕೆಲಸ ಮುಗಿದ್ರೆ ಅರ್ಧ ಕೆಲಸ ಆದಂಗೆ ಲೆಕ್ಕ. ಹಾಗಾಗಿ ಬೆಳಿಗ್ಗೆನೇ ಮಾಡ್ಕೊಳ್ತಾ ಇದ್ದೀನಿ. ಮಿಷಿನ್ಗೆ ಹಾಕಿದ್ದೆ. ಕೆಲವೊಂದು ಬಟ್ಟೆ ಮಾತ್ರ ಕೈಯಲ್ಲಿ ಒಗಿತೀನಿ, ಎಲ್ಲ ಬಟ್ಟೆನೂ ಕೈಯಲ್ಲಿ ಒಗಿಯೋಕೆ ಹೋಗಲ್ಲ, ಮಿಷಿನ್ಗೆ ಹಾಕ್ಬಿಡ್ತೀನಿ. ಜಾಸ್ತಿ ಗಲೀಜಾಗಿರೋ ಅಂಥವೆಲ್ಲ ಕೈಯಲ್ಲಿ ಒಗ್ಕೊಳ್ತೀನಿ. ಸೊ ನಮಗೂ ಸ್ವಲ್ಪ ಅರ್ಧ ಕೆಲಸ ಕಡಿಮೆ ಆಗುತ್ತೆ ಮಿಷಿನ್ ಯೂಸ್ ಮಾಡೋದ್ರಿಂದ. ಕೈಯಲ್ಲೇ ಒಕ್ಕೋತಾ ಕೂತ್ಕೊಂಡ್ರೆ ಬೇಗ ಕೆಲಸ ಸಾಗಲ್ಲ. ಹಾಗಾಗಿ ಎಲ್ಲ ಮಿಷಿನ್ಗೆ ಹಾಕ್ಬಿಟ್ಟಿರ್ತೀನಿ. ಮತ್ತು ವಾಕಿಂಗೆಲ್ಲ ಹೋಗಿ ಬಂದಿರ್ತೀನಲ್ಲ, ಆ ಟಿ ಶರ್ಟ್ ಎಲ್ಲ ಅವತ್ತೇ ಹೊಕ್ಕೋಬೇಕು. ಇವಾಗಂತೂ ಸಿಕ್ಕಾಬಟ್ಟೆ ಸೆಕೆ ಇರೋದ್ರಿಂದ ಡೈಲಿ ಸ್ನಾನ ಮಾಡಿದ್ರೂ ತುಂಬ ಬಟ್ಟೆ ಬೀಳುತ್ತೆ. ಅದಲ್ಲದೆ ಇವಾಗ ಸೆಕೆ ಇರೋದ್ರಿಂದ ತುಂಬಾ ಸ್ವೆಟ್ ಆದರೆ ಬಟ್ಟೆಗಳು 2-3 ಬಿಚ್ಚಾಕ್ತೀವಲ್ಲ, ಹಾಗಾಗಿ ಬಟ್ಟೆಗಳು ಜಾಸ್ತಿ ಆಗುತ್ತೆ. ಮತ್ತು ಈ ನನ್ನ ಮಗಳು ಅಲ್ಲಿ ಓನರ್ ಮನೆಯವ್ರು ನೆಟ್ಟಿರೋ ಗಿಡಗಳೆಲ್ಲ ತೋರಿಸ್ತಾ ಇದ್ದಾಳೆ. ತುಳಸಿ ಗಿಡ, ದೊಡ್ಡಪತ್ರೆ ಗಿಡ, ಆಮೇಲೆ ಅಲೋವೆರಾ, ಕೆಲವೊಂದೆಲ್ಲ ಫ್ಯಾನ್ಸಿದು ಏನೇನೋ ಗಿಡ ತಂದು ನೆಟ್ಟಿದ್ದಾರೆ. ಅದರ ಹೆಸರು ನಂಗೆ ಗೊತ್ತಿಲ್ಲ. ಹಾಗೆಯೇ ವಿಡಿಯೋ ಮಾಡ್ತಾ ಇದ್ದಾಳೆ. ಇದು ಯಾವುದು ನಮ್ಮದಲ್ಲ, ಅವ್ರದ್ದು. ನಮ್ಮ ಮನೇಲಿ ಏನಿದ್ರು ನಾವು ಬರೀ ತುಳಸಿ ಗಿಡ ಒಂದು ಇಟ್ಟಿದ್ದೀನಿ, ಯಾರೋ ಗಿಫ್ಟ್ ಕೊಟ್ಟಿದ್ದು ಜೇಡ್ ಪ್ಲ್ಯಾಂಟ್ ಒಂದು ಇಕ್ಕಿದ್ದೀನಿ ಅಷ್ಟೇ. ಸೊ ಬಾಡಿಗೆ ಮನೆ ಆಗಿರೋದ್ರಿಂದ ನಾವೆಲ್ಲನೂ ಇಟ್ಕೊಳ್ಳೋಕ್ಕಾಗಲ್ಲ, ಎತ್ಕೊಂಡು ಹೋಗೋದೆಲ್ಲ ರಿಸ್ಕು. ಹಾಗಾಗಿ ಮೇಯ್ನಾಗಿ ತುಳಸಿ ಗಿಡ ಇರಬೇಕು ಮನೇಲಿ ಪೂಜೆ ಮಾಡೋಕ್ಕೆ ಅಂತ ತುಳಸಿ ಗಿಡ ಒಂದು ಇಟ್ಕೊಳ್ತೀನಿ ಅಷ್ಟೇ. ನಾನು ಇನ್ನೇನು ಇಟ್ಕೊಳ್ಳೋಕೆ ಹೋಗಲ್ಲ. ಇವೆಲ್ಲ ಏನೇನೋ ಫ್ಯಾನ್ಸಿ ಗಿಡಗಳು ಗೊತ್ತಿಲ್ಲ ನನಗೆ. ಸೊ ಬಟ್ಟೆಗಳೆಲ್ಲ ಒಗೆದಿದ್ದಾಗಿದೆ, ಎಲ್ಲ ಒಣಗಾಕಿ ಇಷ್ಟಕ್ಕೆ ಪೋರ್ಷನ್ಗೆ ಹಾಕ್ಕೊಂಡಿದ್ದೀನಿ ಸಾಕು ಅಂತ. ಕೆಲವೊಂದು ಚಿಕ್ಕ ಬಟ್ಟೆಗಳೆಲ್ಲ ಕೆಳಗಡೆ ಪ್ಯಾಸೇಜಲ್ಲಿ ಜಾಗ ಇದೆ, ಅಲ್ಲಿ ಹಾಕ್ಕೊಂಬಿಡ್ತೀನಿ. ತುಂಬ ದೊಡ್ಡ ಬಟ್ಟೆಗಳು ಮಾತ್ರ ಇಲ್ಲಿ ಹಾಕ್ತೀನಿ, ಚೆನ್ನಾಗಿ ಬಿಸಿಲಲ್ಲಿ ಒಣಗುವಂಥದ್ದು ಮಾತ್ರ. ಲೆಗಿನ್ಸು, ಟಾಪ್ಗಳು ಮತ್ತು ಟೀ ಶರ್ಟ್ಸು, ಮತ್ತು ವಾಕಿಂಗ್ ಹೋಗಿರೋ ಟ್ರ್ಯಾಕ್ ಪ್ಯಾಂಟ್ ಇಂಥವೆಲ್ಲ. ಹಾಗಾಗಿ ಸ್ವಲ್ಪ ಕಾಣುತ್ತೆ ಬಟ್ಟೆ, ಅಷ್ಟೊಂದು ಕಾಣಲ್ಲ.
ನನಗೆ ಈ ಥರ ವೀಡಿಯೋಗಳು ಹಾಕಬೇಕು ಅಂದರೆ ನನ್ನ ಮಗಳೇ ಹೆಲ್ಪ್ ಮಾಡಬೇಕು. ಯಾಕಂದರೆ ನಮಗೆ ನಾವೇ ವೀಡಿಯೋ ಮಾಡಿಕೊಂಡು ಹಾಕ್ಕೊಳಕ್ಕಾಗಲ್ಲ. ಒಬ್ಬರು ವೀಡಿಯೋ ಮಾಡೋರು ಇರಲೇಬೇಕು. ಇವಾಗ ರಜೆ ಇರೋದ್ರಿಂದ ಒಂಚೂರು ಹೇಳೋದಕ್ಕೆ ಮಾಡಿಕೊಡ್ತಾಳೆ, ಆಮೇಲೆ ಅಂದರೆ ಇರೋದಿಲ್ಲ. ಸೊ ನೋಡಿ, ಪಲಾವ್ ರೆಡಿಯಾಗಿದೆ. ರೈಸ್ ಬಾತು ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕಲರ್ಫುಲ್ಲಾಗಿ ಕರೆಕ್ಟಾಗಿ ಕನ್ಸಿಸ್ಟೆನ್ಸಿಗೆ ಬಂದಿದೆ. ನಾವು ಚೆನ್ನಾಗಿ ಮಸಾಲೆ ರುಬ್ಬಿ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಸಖತ್ತಾಗಿರುತ್ತೆ ರೈಸ್ ಬಾತ್. ಇದಂತೂ ಟೇಸ್ಟು ಅಷ್ಟೇ, ಕಲರು ಎಲ್ಲನೂ ನೋಡಿ. ಈ ಥರ ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೊಳ್ಳಿ, ಆವಾಗ ಸಾಫ್ಟಾಗಿರುತ್ತೆ ಅನ್ನ. ಕೆಲವ್ರಿಗೆ ಉದ್ದುದ್ರಾಗಿ ತುಂಬಾ ಉದ್ದುದ್ರಾಗಿರಬೇಕು. ಆಲ್ಮೋಸ್ಟ್ ಮೆತ್ತಗಿದ್ರೇ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ರೈಸ್ ಬಾತು. ಇದ್ರ ಜೊತೆ ಚಟ್ನಿ ಮತ್ತು ಮೊಸರು ಬಜ್ಜಿ ಇದೆಲ್ಲ ಬೆಸ್ಟ್, ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಸೊ ನಂಗೆ ಟೈಮ್ ಇರಲಿಲ್ಲ, ಹಾಗಾಗಿ ನಾನು ಯಾವುದೇ ರೀತಿ ಮೊಸರು ಬಜ್ಜಿ ಆಗಲಿ ಚಟ್ನಿ ಆಗಲಿ ಏನನ್ನು ಮಾಡಿಲ್ಲ. ನಾನು ನೀಟಾಗಿ ಮಿಕ್ಸಪ್ ಮಾಡಿಬಿಟ್ಟು ಕ್ಲೋಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಆರೋಗಲ್ಲ ಅಷ್ಟು ಬೇಗ. ಸೊ ಫಸ್ಟು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟ್ ಕೊಟ್ಬಿಡ್ತೀನಿ. ಸೊ ಈ ಥರ ನೀಟಾಗಿ ಪ್ಲೇಟ್ ಮುಚ್ಚಿಟ್ಬಿಟ್ರೆ ನಾವು ತಿನ್ನೋವರೆಗೂ ತುಂಬ ಚೆನ್ನಾಗಿರುತ್ತೆ. ಸೊ ರುಚಿಯಾದ ಸವಿಯಲು ಸಿದ್ಧವಾಗಿರುವಂತಹ ಮದುವೆ ಮನೆ ಶೈಲಿಯ ಟೊಮೆಟೊ ರೈಸ್ ಬಾತ್ ಸೂಪರಾಗಿ ರೆಡಿಯಾಗಿದೆ. ನಮ್ಮ ಯಜಮಾನ್ರಿಗೆ ಫಸ್ಟ್ ಕೊಟ್ಬಿಡ್ತೀನಿ, ಆಮೇಲೆ ನಾನು ತಿಂತೀನಿ. ಓಕೆ, ಆಮೇಲೆ ಸಿಗ್ತೀನಿ, ಬಾಯ್. ಏನು ಮಾಡ್ತಾ ಇರೋದು ನೀನು? ಹಾಂ ಸುಬ್ಬಿ, ಇದ್ರ ನಟ್ಟೆಲ್ಲ ಹಾಕ್ದ ನೆನ್ನೆ ನಟ್ಟಿ ಸಿಕ್ತಲ್ಲ ಚಿನ್ನ, ಅದು ಕೊಡಿಲ್ಲ ಒಂದು. ಯಾವಾಗಲೂ ಹಿಂಗೆ ಮಾಡ್ತಾನೆ ಇವನು. ನೋಡಿ ಫ್ರೆಂಡ್ಸ್, ಟ್ರೈಪೋಡ್ ನಟ್ ಹೆಂಗೆ ಬಿಚ್ಚಾಕಿದ್ದಾನೆ. ಇವಾಗ ಹಾಕಿ ಟೈಟ್ ಮಾಡಬೇಕಿಲ್ಲ ಅಂದರೆ ಹೋಯ್ತು, ಅದೂ ಅಷ್ಟೇ. ಒಂದೊಂದು ಕೆಲಸ ಅಲ್ಲ, ಎರಡೆರಡು ಕೆಲಸ. ಸೊ ನೋಡಿ ಫ್ರೆಂಡ್ಸ್, ನಮ್ಮನೆ ಬಟ್ಟೆಗಳ ರಾಶಿಯಾಗಿದೆ. ಅಲ್ಲಿ ಇದು ಸೋಫಾ ಕುಷನ್ಗೆಲ್ಲ ಕವರ್ ಹಾಕಬೇಕು. ಹೆಂಗೆ ಬಿದ್ಕ ಒದ್ದಾಡ್ತಾವಳಿ ಇವಳು ನೋಡಿ. ಅವ್ನು ನೋಡು, ನನ್ನ ಮಗಂಗೆ ಚಡ್ಡಿನೇ ಬೇಡ, ಬನೀನು ಒಂದೇ ಸಾಕು, ಆ ಥರ ಇದ್ದಾನ ಅವನು. ಅಲ್ವಾ ಚಿನ್ನೆ? ಇವಾಗ ಇದೆಲ್ಲ ಮಡ್ಚಬೇಕು ಫಸ್ಟು. ಯಪ್ಪ, ಹಾಯ್, ಗುಡ್ ಈವ್ನಿಂಗ್. ಇವಾಗ ಬಂದು ಡ್ರೈ ಫ್ರೂಟ್ ಶೇಕ್ ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ. ನೆನ್ನೆ ನೈಟೇ ನೆನೆಸಿದ್ದೆ, ಬೆಳಿಗ್ಗೆ ಮಾಡಲಿಲ್ಲ. ಹಾಗಾಗಿ ತೆಗೆದು ಅಂದರೆ ನೀರು ರಿಮೂವ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟಿರ್ತೀನಿ. ಸೊ ಇವಾಗ ಕಾಫಿ ಟೈಮ್ ಆಯ್ತಲ್ವಾ, ಹಾಗಾಗಿ ಜ್ಞಾಪನ ಬಂತು ಅದನ್ನು ಮಾಡೋಣ ಅಂತ. ಫಸ್ಟ್ ಬಂದು ಡ್ರೈ ಫ್ರೂಟ್ಸ್ ಮತ್ತು 2 ಸ್ಪೂನು ಶುಗರ್ ಹಾಕೊಂಡಿದ್ದೀನಿ. ಇದನ್ನು ಫಸ್ಟು ಫೈನಾಗಿ ಪೇಸ್ಟ್ ಮಾಡಿಕೊಂಡು ಆಮೇಲೆ ನಮ್ಗೆ ಹಾಲು ಎಷ್ಟು ಬೇಕು, ಎಷ್ಟು ಜನಕ್ಕೆ ಬೇಕೋ ಅಷ್ಟು ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಸೊ ಹಾಗಾಗಿ ಡ್ರೈ ಫ್ರೂಟ್ ಶೇಕ್ ಮಾಡ್ತಾ ಇದ್ದೀನಿ. ಕುಕ್ ಮಾಡೋಣ. ಸೊ ಇವಾಗ ರೆಡಿ ಆಯ್ತು ಡ್ರೈ ಫ್ರೂಟ್ಸ್ ಶೇಕ್ ಅಲ್ವಾ? ಕ್ಯಾಪ್ ಎತ್ಕೊಂಡಿದ್ಯಾ? ಹಾಂ, ಇಲ್ಲೇ. ಸೊ ನನ್ನ ಮಗಳಿಗೆ ಈ ಗ್ಲಾಸ್ ಲೋಟ ಬೇಡವಂತೆ, ಅದಕ್ಕೆ ಇದು ಇದ್ರಲ್ಲಿ ಎಂತದದು ಮಾಲೆ ಸಿಕ್ಕಿತ್ತು, ಮಾಲಲ್ಲಿ ಜ್ಯೂಸ್ ತಗೊಂಡಿದ್ವಿ. ಸೊ ಅದ್ರಲ್ಲಿ ಕೊಟ್ಟಿದ್ರು ಗ್ಲಾಸು, ಅದು ಬೇಕಂತೆ ಅವಳಿಗೆ. ನಾನು ಮಾಮೂಲಿ ಇದಕ್ಕೆ ಹಾಕೊಂಡು ಕುಡಿತಾ ಇದ್ದೀನಿ. ನೋಡಿ ಎಷ್ಟು ತಿಕ್ಕಾಗಿದೆ. ಸೊ 2 ಗ್ಲಾಸ್ ಕರೆಕ್ಟಾಗಿ ಆಗುತ್ತೆ ಇದು. ಅವಳಿಗೆ ಈ ಕಪ್ಪಲ್ಲಿ ಬೇಕನ್ನಲ್ಲ, ಅದಕ್ಕೆ ಅದು ಅರ್ಥ ಕಾಣಿಸ್ತಾ ಇದೆ ಅಷ್ಟೇ. ಸೊ ಇವಾಗ ಡ್ರೈ ಫ್ರೂಟ್ ಶೇಕ್ ರೆಡಿ ಆಗಿದೆ. ಅವಳು ಕುಡಿತಾಳೆ, ನಾನು ಕುಡಿತೀನಿ. ಎಷ್ಟು ತಿಂಡಿ ತಂದು ತಿಂತಾಳೆ ಅಂದರೆ ಒಂದು ದಿವಸಕ್ಕೆ ಇವಳು ಇವಾಗಂತ ತಗೊಂಬಂದು ತಿಂತಾವಳೆ. ನಮ್ಮಪ್ಪ ಕೊಡ್ಸಿದ್ದು. ಏನನ್ನ ಮಗ ನೋಡು, ನಮ್ಮಪ್ಪ ಕೊಡ್ಸಿದ್ದು ನನಗೆ. ಅಯ್ಯೋ ಏನಮ್ಮ ತಿಂತೀಯಾ? ತಿನ್ನು, ಚೂರು ಕಿತ್ತಾಕಮ್ಮ, ಅವನಿಗೆ ತಿನ್ನಕ್ಕೆ ಬರಲ್ಲ. ಬನ್ನಿ ಎತ್ಕೊಂಬಿಡು, ಕವರ್ ಕೊಡು. ಹಾಯ್, ಈ ಗಿಡಗಳೆಲ್ಲ ಬೆಳೆದ್ಬಿಟ್ಟವೆ. ಇಲ್ಲೊಂದಷ್ಟು ಬೆಳೆದೈತೆ, ನಮ್ದಲ್ಲ. ಓನರ್ ಮನೆ ಇರ್ತು. ಅವ್ನ ಕವರಲ್ಲಿ ಹುಡುಕ್ತಾವನೆ ತಿಂಡಿ ಎಲ್ಲೋಯ್ತು ಅಂತ. ಪಾಪ ಛೇ, ಏನ್ ಮಾಡಿದ್ಲಮ್ಮ ಅವಳು? ಚಿನ್ನಿ ಏನ್ ಮಾಡಿದ್ಲಮ್ಮ ಅಕ್ಕ? ಏನ್ ಮಾಡ್ತಾ ಇದೀಯ ನೀನು?
ಏನ್ ಮಾಡಕ್ ನಿಂತೀಯ ನೀನಲ್ಲಿ? ಎಷ್ಟು ಕ್ರೀಮ್ ಐತಿ ಇಲ್ಲಿ. ಕ್ರೀಮ್ ಬನಲ್ಲಿ ಕ್ರೀಮ್ ಇರುತ್ತಾ ಇನ್ನೇನಿರುತ್ತೆ ಅಲ್ಲಿ? ಕಸ ಹೆಂಗ ಹಾಕ್ಲಿ ಅಂತ ಯೋಚನೆ ಬರ್ತಾವಳೆ. ಅಯ್ಯಪ್ಪ. ಜಾಕ್ ಫ್ರೂಟ್ ನಮ್ಮ ಅಜ್ಜಿ ಕೊಟ್ಟಿದ್ದು. ಇವ್ರ ಅಜ್ಜಿ ಕೊಟ್ಟಿದ್ದಂತೆ ಜಾಕ್ ಫ್ರೂಟ್. ನಮ್ಮ ಅಜ್ಜಿ ನಾವು ಹಳೆ ಮನೇಲಿ ಇದ್ವಲ್ಲ, ಅರ್ಧ ದಾರಿ ಅದೇ ಮಟ್ಟಿ ಅಂಗಡಿ ಇದೆಯಲ್ಲಮ್ಮ, ಅದ್ರದ್ದು ಚಿಕನ್ ಅಂಗಡಿ ಇದು ಗ್ಯಾಸ್ ಅಂಗಡಿ ಇದೆಯಲ್ಲ, ಅಲ್ಲಿ ನಿಂತಿತ್ತು. ಗೊತ್ತಾಯ್ತು, ಕೊಟ್ಟು ಬೀಳ್ತೀಯ ಬಾರ ಫ್ರೆಂಡ್ಸ್. ಮತ್ತೆ ಇನ್ನೊಂದು ಅದು ಯಾವ್ದೋ ಫ್ರೂಟ್ ಎಲ್ಲ ಮಿಕ್ಸ್ ಆಗಿದೆ, ಅದೊಂದು ಚೆನ್ನಾಗಿದೆ. ರಸಾಯನ. ತಿನ್ನು ಬಮ್ಮ ಚೆನ್ನೆ, ಹಲ್ಸ್ನನ್ ತಿನ್ನು ಬರ. ಬೀಜ ನೋಡಿ ತಿಕ್ಕು, ಬೆಳೆ ಸರ್ಗ ಹಾಕೈತವೆ. ಫ್ರೆಂಡ್ಸ್ ನನಗಂತೂ ಡೌಟು, ಏನು ಬೀಜ ಅಂತ ಯಾರಾದ್ರೂ ಸಣ್ಣ ಮಾಡ್ತಾರೆ? ಹ್ಞೂ ಕಣೆ, ಸೂಪರ್ ಇರುತ್ತೆ. ನಾನು ಮಾಡ್ತೀನಿ ನೋಡ್ಬೇಕಾರೆ ಹೆಂಗೆ ತಿಂತೀಯ ಅಂತ. ಚೆನ್ನಾಗಿರತ್ತೆ. ಬಸ್ಸಾರು ಮಾಡ್ತಾರೆ, ಆಮೇಲೆ ಬೇಳೆ ಸಾರು ಮಾಡ್ತಾರೆ ಹಲ್ಸಿನ ಬೀಜ ಹಾಕ್ಬಿಟ್ಟು. ಆಟ ಸಾಮಾನಲ್ಲಿ ಆಟ ಆಡಿದ್ರೆ ನನ್ನ ಮಗ ನೋಡಿ ಯಾವ್ದ್ರಲ್ಲಿ ಆಟ ಆಡ್ತಾನಂತ. ಈಗ ಒಂದು ಲೋಟಕ್ಕೆ ನೀರು ಕೊಟ್ಬಿಟ್ರೆ ಸಾಕು, ಆ ಲೋಟದಿಂದ ಈ ಲೋಟಕ್ಕೆ ಕುಯ್ತಾನೆ, ಈ ಲೋಟದಿಂದ ಆ ಲೋಟಕ್ಕೆ ಕುಯ್ತಾನೆ. ಯಾವ ಆಟ ಸಾಮಾನು ಬೇಡ ಇವನಿಗೆ, ಇಷ್ಟೇ ಅಲ್ವಪ್ಪ? ಕಾಲಿನಪ್ಪ ನೋಡಿ ಎಂಥ ಕೆಲಸದಲ್ಲಿ ಆಟ ಆಡ್ತಾನೆ ಇವನು ಅಂತ. ಇದು ಒಂದು ಆಟ ನಮ್ಮ ಹುಡ್ಗೊಂದು. ಸುಮ್ಮನೆ ಕುಂಡ್ರಿಸ್ಬೇಕು ಅಂದರೆ ಹಿಂಗೆ ಲೋಟಕ್ಕೆ ನೀರು ಇದ್ಬಿಟ್ಟು ಕೊಟ್ರೆ ಆಟ ಆಡ್ತಾ ಕೂತಿರುತ್ತೆ. ಆ ಲೋಟದಿಂದ ಈ ಲೋಟಕ್ಕೆ, ಈ ಲೋಟದಿಂದ ಆ ಲೋಟಕ್ಕೆ. ಇವಳಂತ ನೋಡ್ರಿ, ಇವಾಗ ಇವಳು ನೋಡ್ರಿ, ಇವಳು ಅಂಗುಲಿ ಮಾಲ ಆಗಕ್ಕೆ ಹೋಗವಳೆ. ಹಂಗಂದ್ರೆ ಅವನು ಎಲ್ರದೂ ಬೆರಳುಗಳೆಲ್ಲ ಕಟ್ ಮಾಡ್ಕೊಂಡು ಕತ್ತಂಗೆ ನತಕತ್ತಾನೆ. ಅವನೇ ಅಂಗುಲಿ ಮಾಲ ಅಂತ ಹೆಸರು, ರಾಕ್ಷಸ. ಹಂಗೆ ಇವಳು ಇಷ್ಟಿಷ್ಟು ಉದ್ದ ನೈಲ್ಸ್ ಮಾಡ್ಕೊಂಡಿದ್ದೀನಿ ಅಂತ ಪೇಪರೆಲ್ಲ ಹರಿದು ಹಿಂಗೆ ಮಾಡ್ಕೊಂಡವಳೆ. ಇದು ನೈಲ್ಸ ಉಗ್ರ ಇಲ್ಲಾಂದ್ರೆ ಬೆರಳ? ಸರಿ, ನೈಲ್ಸ್ ಅಂತ. ಇವಳು ಅಂಗುಲ ಅಲ್ಲ, ಅಂಗುಲಿ ಮಾಲಿ ಅಂತ ಇಕ್ಬಿಡೋಣ ಇವಳಿಗೆ ಹೆಸರು. ಅಂಗುಲಿ ಮಾಲಿ ನೋಡಿ, ಕಂಪ್ಲೀಟ್ ಆಗಿ ನೋಡಿ. ನಾನು ಹಾಕತ್ತಂಕ ಕಂಪ್ಲೀಟಾಗಿ ಯಾಕೋ ಸಿಕ್ಕಾಬಟ್ಟೆ ಹಾಕ್ಲಿಕ್ಕೆ ಬರ್ತಾ ಇದೆ, ಗೊತ್ತಿಲ್ಲ. ಲಾಸ್ಟ್ ಫಿಂಗರ್ ತಾಳಿ ಫ್ರೆಂಡ್ಸ್. ಹಾಕೊಳ್ಳಿ ಫ್ರೆಂಡ್ಸ್. ಒಂದು ನಿಮಿಷ. ಹಾಕು. ಅಂಗುಲಿ ಮಾಲಿ. ಅಂಗುಲಿ ಮಾಲಿ ಇವಳು. ಇಲ್ಲಿ ನೋಡಿ, ಇವಾಗ ಹೆಂಗ್ ಫೈಟ್ ಆಡ್ತೀನಿ ತಿಳ್ಕೊಂಡು. ಯಾರ್ಯಾರು ಅಂಗುಲಿ ಮಾಲಿ ನೋಡಿಲ್ಲ ನೋಡ್ಕೊಬಿಡಿ. ಇವಳೇ ಅಂಗುಲಿ ಮಾಲಿ ನಮ್ಮ ಮನೇಲಿ. ಯಾಕಂದ್ರೆ ಇವಳು ಗರ್ಲ್ ಅಲ್ವಾ, ಅದಕ್ಕೆ ಮಾಲಿ ಅಂತ ಹೆಸಕ್ಕೆ. ಉದ್ರಾಯ್ತು ಒಂದು ಬೆರಳು. ಜೀ ನಮ್ಮ ಹುಡುಗರು ನೋಡಿ, ಸೋಫಾ ಕವರೆಲ್ಲ ಒಗ್ದಿ ನಾನು ಹಾಕಿದ್ರೆ ಅದ್ರ ಮೇಲೆ ನೀರೋ ಹುಚ್ಚೇನೋ ಅದು ಏನು ಮಾಡಿದಾರೋ ಗೊತ್ತಿಲ್ಲ, ತಾಂಡಾಗಿ ಈಚೆ ಇಟ್ಟಿದ್ದೀನಿ ನೋಡಿ ಕುಶನ್. ಆ ಕಡೆ ಬಂದು ಕವರ್ ಒಣಗಾಕಿದ್ದೀನಿ. ನಾನು ಒಂದು ಕೆಲಸ ಮಾಡ್ಕೊಬಂದ್ರೆ ಇವ್ರು 2 ಕೆಲಸ ಮಾಡ್ಕೊಂಬರ್ತಾರೆ ಫ್ರೆಂಡ್ಸ್. ನಂಗಂತೂ ಸಾಕಾಗಿ ಹೋಗುತ್ತೆ. ಯಾವ ಮನೆ ಕ್ಲೀನ್ ಮಾಡಲಿ, ಇವ್ರು ಕಟ್ಕೊಂಡು ಕ್ಲೀನ್ ಮಾಡ್ಕೊಂಬಂದ್ರೆ ಹಿಂಗೆ ಗಲೀಜು ಮಾಡ್ತಾರೆ. ಸಾಕು ಬಿಡಮ್ಮ. ಶಪ್ಪ, ಹೋಗೋ, ಇದನ್ನು ಕೊಡ್ತಾರ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಏನಾದ್ರು ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸಿಗೋಣ ಮುಂದಿನ ವ್ಲಾಗಲ್ಲಿ. ಮುಂದಿನ ವ್ಲಾಗಲ್ಲಿ ಹಲಸಿನಕಾಯಿ ಬೀಜ ಹಾಕಿ ಸಾಂಬಾರು ಮಾಡೋ ರೆಸಿಪಿನ ತೋರಿಸ್ಕೊಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಬೈ.